ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಹೈ ಕ್ರಾಸ್ ಗಾಡಿ ಬಂದಿದೆ. ಸೊ ಹೈ ಕ್ರಾಸ್ ಗಾಡಿ ಬಂದ್ರೂ ಇದಕ್ಕೆ ಆಲ್ರೆಡಿ ನಿಮ್ಮದೇ ಕಂಪ್ನಿಯಿಂದ ಆಲ್ಮೋಸ್ಟ್ ಎಲ್ಲ ಅಸೆಸರೀಸ್ ಬಂದಿರ್ತದೆ. ಸೊ ಈ ಗಾಡಿನಲ್ಲಿ ಅಸೆಸರೀಸ್ ನಿಮಗೆ ಬೇಜಾನಿದೆ ಹಾಕ್ಸೋಕ್ಕೆ. ಸೊ ನಾವು ಈ ಗಾಡಿಗೆ ಬಂದುಬಿಟ್ಟು ಸ್ಟೇರಿಂಗ್ ಇದೆಯಲ್ಲ, ಸ್ಟೇರಿಂಗ್ ಒಂದು ಚೇಂಜ್ ಮಾಡಿದ್ದೀನಿ. ಸೊ ಸ್ಟೇರಿಂಗ್ ಇದು ಬಂದುಬಿಟ್ಟು ನಿಮಗೆ ಒಂದೊಂದು ಗಾಡಿನಲ್ಲಿ ಈ ಥರ ಪೆಡಲ್ ಶಿಫ್ಟ್ ಅಂತ ಹೇಳ್ತಾರೆ. ಈ ಪೆಡಲ್ ಶಿಫ್ಟ್ ಒಂದೊಂದು ಗಾಡಿನಲ್ಲಿ ಇರ್ತದೆ, ಒಂದೊಂದು ಗಾಡಿನಲ್ಲಿ ಇರಲ್ಲ. ಸೊ ಇದಕ್ಕೆ ಬಂದುಬಿಟ್ಟು ವಿತ್ ಪೆಡಲ್ ಶಿಫ್ಟ್ ಇದ್ದರೆ ನಾವು ಪೆಡಲ್ ಶಿಫ್ಟ್ ಜೊತೆಯಲ್ಲಿನೇ ಸ್ಟೇರಿಂಗ್ ಇದು ಫಿಟ್ ಮಾಡಬೇಕು. ಇದರಲ್ಲಿ ಬಂದುಬಿಟ್ಟು ನಿಮಗೆ ಮಾಡಲ್ ಬೇಜಾನಿದೆ. ಇದು ಮಾಡಲ್ ಇದೆಯಲ್ಲ, ಈ ಸ್ಟೇರಿಂಗ್ ಬೇರೆ ಥರ ಇದೆ, ಬೇರೆ ಸ್ಟೇರಿಂಗ್ ಬೇರೆ ಥರ ಇದೆ. ಅದಕ್ಕೆ ನಾವು ಈ ಸ್ಟೇರಿಂಗ್ ತೆಗಿಬಿಟ್ಟು ಕಂಪ್ನಿದು ಕಟ್ಟಿಂಗು ಟ್ಯಾಂಪರಿಂಗು ಒಂದೂ ಇಲ್ಲ. ಈ ಥರ ನಿಮಗೆ ಕಪ್ಲರು ಕಂಪ್ನಿಯಿಂದ ಬಂದಿರ್ತದೆ. ಇದು ನೋಡ್ಕೊಳ್ಳಿ ನೀವು, ಈ ಥರ ಕಪ್ಲರು ನಿಮಗೆ ಕಂಪ್ನಿಯಿಂದ ಬಂದಿರ್ತದೆ. ಸೊ ಇದು ತೆಗಿಬಿಟ್ಟು ನಾವು ಜಸ್ಟು ಕಪ್ಲರ್ ಇದಕ್ಕೆ ಅಟ್ಯಾಚ್ ಮಾಡಿದ ತಕ್ಷಣವೇ ನಿಮ್ಮದು ಆಲ್ ಬಟನ್ನು ವರ್ಕಿಂಗ್ ಆಗತ್ತೆ. ಇದು ಒಂದು ನಾವು ಹೈ ಕ್ರಾಸ್ ಗಾಡಿಯಲ್ಲಿ ಫಿಟ್ ಮಾಡಿದ್ದೀನಿ ಸ್ಟೇರಿಂಗ್. ಈವನ್ ಹೈ ಕ್ರಾಸ್ ಇರಲಿ, ಕ್ರಿಸ್ಟಾ ಇರಲಿ, ಫಾರ್ಚುನರ್ ಇರಲಿ, ಎಲ್ಲ ಗಾಡಿ ಟೊಯೋಟಾಗೆ ನಮ್ಮ ಹತ್ರ ಅವೈಲಬಲ್ ಸ್ಟೇರಿಂಗ್. ಬಟ್ ನಾನೇನು ನಿಮಗೆ ಹೇಳ್ತೀನಿ ಅಂದರೆ, ನಾವು ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಸೊ ಸಪ್ರೇಟ್ ವೀಡಿಯೋ ಬರ್ತದೆ ಗಾಡಿಗೆ. ನಿಮ್ಮ ಈ ವಿಡಿಯೋ ನೋಡಿರ್ತೀರಲ್ಲ ನೀವು, ಅದು ನಮ್ಗೆ ಗೊತ್ತಾಗಲ್ಲ ವೀಡಿಯೋ. ಸೊ ನಿಮ್ಮ ಗಾಡಿನಲ್ಲಿ ನೀವು ಏನು ಸ್ಟೇರಿಂಗ್ ಇದೆ, ನಿಮ್ಮ ಗಾಡಿಗೆ ನಿಮಗೆ ಏನು ಸ್ಟೇರಿಂಗ್ ಬೇಕು ಅದು ನೀವು ಡಿಸೈಡ್ ಮಾಡಿ ನಮಗೆ ಫೋಟೋ ಇಲ್ಲಾಂದರೆ ಏನೋ ಡೀಟೇಲ್ಸ್ ಕಳಿಸಿದ್ರೆ ನಮ್ಮ ಹತ್ರ ಅವೈಲಬಲ್ ಇದೆ. ಇಲ್ಲ ಸ್ಟೇರಿಂಗು ನಾವು ಪ್ರೈಸನ್ನು ಹೇಳ್ಬೋದು. ಇದು ನೋಡಿ, ಈ ಸ್ಟೇರಿಂಗ್ ತೆಗಿಬಿಟ್ಟು ನಾವು ಈ ಸ್ಟೇರಿಂಗ್ ಇದಕ್ಕೆ ಹಾಕಿದ್ದೀನಿ. ಸೊ ಇನ್ನೊಂದು ಫಂಕ್ಷನ್ ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನಾವು. ಏನಂದರೆ ಇವಾಗ ತೋರಿಸ್ತೀನಿ ನಿಮಗೆ, ಕಂಪ್ನಿಯಿಂದ ನಿಮಗೆ ಈ ಥರ ನಿಮಗೆ ಕೀ ಬಂದಿರ್ತದೆ. ಸೊ ಸ್ಟೇರಿಂಗ್ ಒಂದು ಈ ಥರ ಫಿಟ್ ಆಗಿದೆ, ಆಲ್ ಬಟನ್ ನಿಮಗೆ ವರ್ಕಿಂಗ್ ಜೊತೆಯಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಒಂದು ಸ್ಟೇರಿಂಗ್ ಇಲ್ಲಿ. ನೆಕ್ಸ್ಟ್ ಇವಾಗ ನೋಡಿ, ಈ ವಿಂಡೋ ಇದೆ ಅಲ್ಲ, ಈ ವಿಂಡೋ ನಿಮಗೆ 4 ಕ್ಲೋಸ್ ಇದೆ, ಮಿರರೂ ಓಪನ್ ಇದೆ. ಇವಾಗ ಜಸ್ಟ್ ನೀವು ಈ ರಿಮೋಟ್ ಇದೆ ಅಲ್ಲ, ಇದು ಹಿಂಗೆ ಇಟ್ಟ ತಕ್ಷಣ ನಿಮಗೆ ಗ್ಲಾಸ್ ನೋಡಿ 4 ನಿಮಗೆ ಆಟೋಮೆಟಿಕ್ ಡೌನ್ ಆಗುತ್ತೆ. ಇದು ಒಂದು ಇದರಲ್ಲಿ ಫಿಟ್ ಆಗಿದೆ. ಸೊ ಇದು ಯಾಕೆ ಅಂದರೆ ನಿಮ್ಗೆ ಹೇಳ್ತಾ ಇರೋದಂದರೆ, ಇವಾಗ ನೀವು ಗಾಡಿನಲ್ಲಿ ಬರ್ತಾ ಇದ್ದೀರಾ, ಗಾಡಿ ಫುಲ್ ಗ್ಲಾಸ್ ಮೇಲೆ ಇದೆ, ಸೆಕೆ ಒಂದೇ ಸಲ ನಿಮಗೆ ಒಳಗಡೆ ಸೇರ್ಕೊಂಡು ಬಿಟ್ಟಿರ್ತದೆ. ಸೊ ಆ ಗಾಳಿ ಹೋಗಿ ನಿಮಗೆ ಹೀಟ್ ರೆಗ್ಯುಲೇಷನ್ ಅವಾಯ್ಡ್ ಆಗಿ ನಿಮಗೆ ಒಳಗಡೆ ಹೋಗಿ ಗಾಳಿ ಎಲ್ಲ ನಿಮಗೆ ಸರ್ಕ್ಯುಲೇಷನ್ ಆಗಿದ್ರೆ ಅದು ವಿಂಡೋ ನೀವು ಬರ್ತಾಯಿದ್ರೆ 1-2 ಸೆಕೆಂಡ್ನಲ್ಲಿ ನಿಮಗೆ 4 ವಿಂಡೋನು ಕೆಳಗಡೆ ಬಂದಿರ್ತದೆ ಆಟೋಮೆಟಿಕ್. ಸೊ ಇದು 4 ವಿಂಡೋನು ಮೇಲೆ ಹೋಗ್ಬೇಕಂದ್ರೆ ನೀವು ಇದು ಲಾಕ್ ಮಾಡಿದ ತಕ್ಷಣವೇ ಮಿರರೂ ಕ್ಲೋಸ್ ಆಗುತ್ತೆ, 4 ವಿಂಡೋನು ನಿಮಗೆ ಮೇಲೆ ಹೋಗುತ್ತೆ. ಸೊ ಇದು ಒಂದು ಆಪ್ರೇಟಿಂಗ್ ಇದರಲ್ಲಿ ನಾವು ಇದು ಒಂದು ಎಕ್ಸೆಸರಿ ಫಿಟ್ ಮಾಡಿದ್ವಿ. ಇದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸಿಂಗಲ್ ಬಟನ್ನಲ್ಲಿ ಮಿರರ್ ಓಪನ್, ಸಿಂಗಲ್ ಟಚ್ನಲ್ಲಿ ಮಿರರ್ ಕ್ಲೋಸ್. ಈ ಲಾಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ವಿಂಡೋ ಡೌನ್ ಆಗುತ್ತೆ, ಲಾಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ವಿಂಡೋ ನಿಮಗೆ ಅಪ್ ಆಗುತ್ತೆ. ಸೊ ಇದು ಒಂದು ನಾವು ಇದರಲ್ಲಿ ಫೀಚರ್ ಒಂದು ಫಿಟ್ ಮಾಡಿದ್ದೀನಿ. ಇದಕ್ಕೂ ಏನು ವೈರಿಂಗ್ ಕಟ್ಟಿಂಗ್ ಟ್ಯಾಂಪರಿಂಗ್ ಏನೂ ಆಗಲ್ಲ. ಸೊ ಈ ಪೀಸು ನಿಮಗೆ ನಮ್ಮ ಹತ್ರ ಅವೈಲಬಲ್ ಇದೆ. ಇದು ನಿಮಗೆ ಈ ಥರ ಬಂದಿರ್ತದೆ. ಇದರಲ್ಲಿ 3 to 4 ಕಲರ್ ನಮ್ಮ ಹತ್ರ ಇದೆ. ಇದು ಒಂದು ಕಲರ್ ಇದೆ, ಇದರಲ್ಲಿ ಪ್ಯಾನೋ ಫಿನಿಶ್ ಬ್ಲ್ಯಾಕ್ ಇದೆ, ಇನ್ನೊಂದು ಕಲರ್ ಅವೈಲಬಲ್. ಸೊ ನಿಮಗೆ ಯಾವ ಕಲರ್ ಬೇಕೋ ಅದು ನೀವು ಇಲ್ಲಿ ಬಂದು ಡಿಸೈಡ್ ಮಾಡಿನೇ ಹಾಕ್ಕೊಳ್ಬೇಕು. ಇಲ್ಲಿ ಬಂದು ನಿಮಗೆ ಬೇಕಂದರೆ ನೀವು ಡಿಸೈಡ್ ಮಾಡಿ ಹಾಕ್ಕೊಳ್ಬೇಕು. ಸ್ಟೇರಿಂಗ್ ಒಂದು ಇದಕ್ಕೆ ಫಿಟ್ ಒಂದು ನಾವು ಮಾಡಿದ್ದೀನಿ. ಸೊ ಇದೂ ಸ್ಟೇರಿಂಗ್ ನಿಮಗೆ ನಮ್ಮ ಹತ್ರ ಯಾವ್ದು ಅವೈಲಬಲ್ ಇದೆ, ನೀವು ಇಲ್ಲಿ ಬನ್ನಿ ಡಿಸೈಡ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಇಮಿಡಿಯೇಟ್ ಫಿಟ್ ಮಾಡಿ ಕೊಡ್ತೀನಿ. ಸೊ ಸ್ಟೇರಿಂಗ್ನು ಬೇಜಾನ್ ಮಾಡಲ್ ಬೇರೆ ಥರ ಇರ್ತದೆ. ಇದು ನೋಡ್ಕೊಡಿ, ಇದಕ್ಕೆ ಈ ಥರ ಫಿಟ್ ಆಗಿದೆ. ಇನ್ನೊಂದು ಗಾಡಿಗೂ ಬೇರೆ ಥರ ಫಿಟ್ ಮಾಡಿದ್ದೀನಿ. ನಮ್ಮ ಹತ್ರ ಬೇರೆ ಥರ ಸ್ಟೇರಿಂಗು ಅವೈಲಬಲ್ ಇದೆ. ಡಿಪೆಂಡೆಂಟ್ ಕಸ್ಟಮರ್ ಅವ್ರಿಗೆ ಲುಕ್ ಯಾವ ಥರ ಬೇಕು, ಯಾವ ಬಜೆಟ್ನಲ್ಲಿ ಸ್ಟೇರಿಂಗ್ ಬೇಕು ಆದಮೇಲೆ ಹೋಗೋದು. ಇಲ್ಲಿ ಬಂದುಬಿಟ್ಟು ಇವಾಗ ಟೊಯೋಟಾ ಸಿಂಬಲ್ ಇದೆ, ಇಲ್ಲಿ ಲೋಗೋ ಇದೆಯಲ್ಲ, ಟೊಯೋಟಾ ಸಿಂಬಲ್ ಇದೆ. ಇನ್ನೊಂದು ಸ್ಟೇರಿಂಗ್ ಬರ್ತದೆ ನಿಮಗೆ ಟೊಯೋಟಾ ಅಂತಲೇ ಬಂದಿರ್ತದೆ. ಸೊ ಆ ಥರ ಇರ್ತದೆ. ಇಲ್ಲಿ ಡಿ ಕಟ್ ಇದೆ, ಇಲ್ಲಿ ರೌಂಡ್ ಇದೆ, ಡಬಲ್ ಡಿ ಕಟ್ ಬರ್ತದೆ. ಎಲ್ಲ ಬೇರೆ ಥರ ಸ್ಟೇರಿಂಗ್ ಇರ್ತದೆ. ಅದನ್ನು ನೋಡಿ ನೀವು ಡಿಸೈಡ್ ಮಾಡಿ ನಿಮಗೆ ಯಾವ ಥರ ಬೇಕು ನೀವು ಫಿಟ್ ಮಾಡ್ಬೋದು.